ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುದಗಲ್ ಪಟ್ಟಣದಲ್ಲಿ ಇರುವ ಐತಿಹಾಸಿಕ 2 ಸುತ್ತಿನ ಕೋಟೆಗೆ ಬುಧವಾರ ಭೇಟಿ ನೀಡಿದ ಪುರಾತತ್ವ ಇಲಾಖೆ ಆಯುಕ್ತರ ಹಾಗೂ ಅಧಿಕಾರಿಗಳ ತಂಡ ಕೋಟೆ ಪರಿಶೀಲಿಸಿದರು. ನವೆಂಬರ್ 19 ರಿಂದ 25 ತನಕ ವಿಶ್ವ ಪರಂಪರೆ ಸಪ್ತಾಹ ನಿಮಿತ್ತವಾಗಿ ಮುದಗಲ್ ಪಟ್ಟಣದಲ್ಲಿ ಇರುವ 2 ಸುತ್ತಿನ ಕೋಟೆ ಸ್ವಚ್ಛತೆಗೆ 1 ದಿನ ನಿಗದಿಗೊಳಿಸಿ ಐತಿಹಾಸಿಕ ಕೋಟೆ ಸಂರಕ್ಷಣೆಗೆ ಮುದಗಲ್ ಪಟ್ಟಣದ ಮಹಾಜನತೆ ಸಹಕರಿಸುವಂತೆ ಕರೆ ನೀಡಿದರು. ಇದರೊಂದಿಗೆ ಸ್ಥಳೀಯ ಪುರಸಭೆ, ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ, ಚುನಾಯಿತ ಪ್ರತಿನಿಧಿಗಳು ಕೂಡ ಭಾಗಿಯಾಗಲಿದ್ದು, ಪ್ರಗತಿಪರ ಸಂಘಟನೆಗಳು ಮತ್ತು ಸಾಹಿತಿಗಳು, ಇತಿಹಾಸ ತಜ್ಞರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗುವಂತೆ ಪುರಾತತ್ವ ಇಲಾಖೆ ಆಯುಕ್ತರು ಆದ ಎ. ದೇವರಾಜು ಮನವಿ ಮಾಡಿದ್ದಾರೆ. ಸರ್, ಈಗ ನಮ್ಮ ಮುದಗಲ್ ಐತಿಹಾಸಿಕ 2 ಸುತ್ತಿನ ಕೋಟೆ ತಾವು ವೀಕ್ಷಣೆ ಮಾಡಿದ್ರು ಸರ್. ಇದ್ರ ಬಗ್ಗೆ ತಮ್ಮದು ಫಸ್ಟ್ ರಿಯಾಕ್ಷನ್ ಹೇಳಿ ಸರ್. ಮುದಗಲ್ ಕೋಟೆನ ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ. ತುಂಬ ಸುಂದರವಾಗಿದೆ, ವಿಶಾಲವಾಗಿದೆ, ತುಂಬ ಶಿಥಿಲವಾಗಿದೆ ಕೂಡ. ತುಂಬ ಬೇಜಾರಾಗುತ್ತೆ, ಯಾಕೆಂದರೆ ಇಂಥ ಸುಂದರವಾದಂಥ ಕೋಟೆಯನ್ನು ನಾವು ಇದುವರೆಗೂ ನಾವು ಅಂದರೆ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಇದು ನಮ್ಮೆಲ್ಲರ ಜವಾಬ್ದಾರಿ. ಯಾವುದೇ ಸಂರಕ್ಷಣೆ, ಯಾವುದೇ ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಒಂದು ಇಲಾಖೆಯಿಂದ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಾಗರಿಕರಾದಂಥ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು. ಇದು ನಮ್ಮ ಸ್ಮಾರಕ, ಇದು ನಮ್ಮ ಹಿರಿಮೆ, ನಮ್ಮ ಗರಿಮೆ. ಯಾಕೆಂದರೆ ಪ್ರತಿಯೊಂದು ಸ್ಮಾರಕಗಳು ಒಂದು ಇತಿಹಾಸದ ಕೊಂಡಿಗಳಾಗಿರುತ್ತೆ. ಇತಿಹಾಸ ತಿಳ್ಕೊಳ್ಳೋದಕ್ಕೆ ನಮಗೆ ಸ್ಮಾರಕಗಳು ಒಂದು ಒಳ್ಳೆಯ ಉದಾಹರಣೆ, ನಮ್ಮ ಕಣ್ಣಿಂದ ಕಾಣುವಂಥ ಒಂದು ಜೀವಂತ ಉದಾಹರಣೆಗಳು. ಹಾಗಾಗಿ ಇವುಗಳನ್ನು ಸಂರಕ್ಷಣೆ ಮಾಡೋದು ಇಲಾಖೆ ಜೊತೆಗೆ ಪ್ರತಿಯೊಬ್ಬ ನಾಗರಿಕಂದು ಜವಾಬ್ದಾರಿ ಆಗಿರುತ್ತೆ. ಸ್ವಲ್ಪ ಸ್ಥಳ ಸಿಕ್ತು ಅಂತೇಳಿ ಅದನ್ನು ಒತ್ತುವರಿ ಮಾಡಿಕೊಳ್ಳೋದು, ಅತಿಕ್ರಮಣ ಮಾಡಿಕೊಳ್ಳೋದು ಸೂಕ್ತ ಅಲ್ಲ. ಅತಿಕ್ರಮಣವನ್ನು ತೆರವುಗೊಳಿಸೋದಕ್ಕೆ ನಾವು ಆದ್ಯತೆ ಕೊಡ್ತೇವೆ. ಸ್ಮಾರಕವನ್ನು ವಿರೂಪಗೊಳಿಸುವಂಥ ಯಾವುದೇ ಪ್ರಯತ್ನಗಳನ್ನು ನಿಜವಾಗ್ಲೂ ಇಲಾಖೆ ಅದನ್ನು ನಮ್ಮ ಕಾಯ್ದೆ ಅಡಿಯಲ್ಲಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳೋದಕ್ಕೆ ನಾವು ಕಾಯ್ದೆಯನ್ನು ಅಮೆಂಡ್ಮೆಂಟು ಕೂಡ ಮಾಡಿದ್ದೇವೆ. ಸ್ಮಾರಕಗಳನ್ನು ವಿರೂಪಗೊಳಿಸೋದಕ್ಕೆ ಯಾರೇ ಪ್ರಯತ್ನ ಪಟ್ಟರೂ ಕೂಡ 1 ವರ್ಷದವರೆಗೆ ಸಜೆ ಇದೆ ಮತ್ತು 1 ಲಕ್ಷದವರೆಗೆ 2 ವರ್ಷದವರೆಗೆ ಸಜೆ ಇದೆ ಮತ್ತು 1 ಲಕ್ಷದವರೆಗೆ ದಂಡ ಕೂಡ ವಿಧಿಸೋದಕ್ಕೆ ಕಳೆದ ವರ್ಷ ನಾವು ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ಇಲಾಖೆಯ ಒಂದು ಪ್ರಯತ್ನಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ. ಕಾಯ್ದೆ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಅದರ ಪರಿಣಾಮಗಳು ಕಂಡು ಬರುವಂಥದ್ದು. ಕಾಯ್ದೆ ಒಂದು ಪಕ್ಕಕ್ಕಿದ್ರೆ ನಮ್ಮೆಲ್ಲರ ಅರಿವು ಮುಖ್ಯ, ನಮ್ಮೆಲ್ಲರ ಜವಾಬ್ದಾರಿ ಮುಖ್ಯ. ನಮ್ಮ ಜವಾಬ್ದಾರಿಗಳಿಂದ ನಾವು ನಮ್ಮ ಸುತ್ತ ಇರುವಂಥ ವಾತಾವರಣವನ್ನು ಈ ರೀತಿ ಗಲೀಜು ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಯಾಕೆಂದರೆ ಇಷ್ಟು ಗಲೀಜಾದರೆ ನಮ್ಮ ಆರೋಗ್ಯನೇ ಕೆಡುತ್ತೆ. ಖಾಲಿ ಜಾಗ ಇದೆ ಅಂತ ಹಾಕೋದು. ನನ್ನ ಜೊತೆ ಚೀಫ್ ಆಫೀಸರ್ ಇದ್ದಾರೆ, ಅವರು ಕೂಡ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಗರವನ್ನು ಹೇಗೆ ಸುಂದರವಾಗಿಡಬೇಕು, ಸ್ವಚ್ಛತೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಇಲಾಖೆಯ ಪ್ರಯತ್ನಕ್ಕೂ ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ಇದೇ ತಿಂಗಳು ನವೆಂಬರ್ 19 ರಿಂದ 25ನೇ ತಾರೀಕುವರೆಗೆ ವಿಶ್ವ ಪರಂಪರೆ ಸಪ್ತಾಹ ದಿನಾಚರಣೆ ಅಂಗವಾಗಿ ಮುದಗಲ್ ಕೋಟೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು, ನಗರಸಭೆ, ತಹಶೀಲ್ದಾರ್, ಇಒ ಅವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಶಾಲೆಗಳು ಇವ್ರನ್ನೆಲ್ಲರನ್ನು ಕೈ ಜೋಡಿಸ್ಕೊಂಡು ಸಹಕಾರ ಪಡ್ಕೊಂಡು ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಈಗಾಗಲೇ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಅವ್ರು ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಇದು ಮೊದಲ ಒಂದು ಪ್ರಯತ್ನ ನಾವು ಮಾಡ್ತೀವಿ, ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾರೆ. ಅದಾದ ನಂತರ ಈ ಮುದಗಲ್ ಕೋಟೆಯ ಮೂಲ ಸ್ವರೂಪವನ್ನು ಉಳಿಸುವಂಥ ನಿಟ್ಟಿನಲ್ಲಿ DPR ಅನ್ನು ಸಿದ್ಧಪಡಿಸೋದಕ್ಕೆ ನಾವು ಇಲಾಖೆಯಿಂದ ಕ್ರಮ ಕೈಗೊಳ್ತಾ ಇದ್ದೀವಿ. DPR ಅನ್ನು ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಾರೆ, ಮತ್ತು KKR DPA ಅವ್ರಿಗೂ ಕೂಡ ಕಳಿಸ್ಕೊಡ್ತಾರೆ. ಮತ್ತು ಇಲಾಖೆ ಅನುದಾನದಲ್ಲೂ ಕೂಡ ಏನೆಲ್ಲ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ಕೂಡ ಮಾಡ್ತಾರೆ. ಜನಪ್ರತಿನಿಧಿಗಳು ಅದೊಂದು ಮೊದಲಿಂದನೂ ಹಾಕೋತಾ ಇದೆ ಸರ್. ಇತ್ತೀಚೆಗೆ ಒಂದು 25 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟು ಸರ್ಕಾರ ಆದೇಶ ಮಾಡಿದೆ ಸರ್, ಈ ಕೋಟೆ ಉತ್ಸವ ಆಚರಣೆ ಮಾಡಬೇಕು ಅಂತ. ಅದಕ್ಕೆ ಈ ರೀತಿ ಎಲ್ಲ ಅವ್ಯವಸ್ಥೆ ಇದ್ದರೆ ಯಾವ ರೀತಿ ಮಾಡ್ಬೋದು ಅಂತ ಆಚರಣೆ ಮಾಡೋದು. ಅದಕ್ಕೆ ನಾವು ಸ್ಮಾರಕದ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆಚರಣೆ ಬಗ್ಗೆ ಅದು ಜಿಲ್ಲಾಧಿಕಾರಿಗಳು ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ. ಅದು ಆಚರಣೆ ಮಾಡೋ ಹಿನ್ನೆಲೆ ಒಂದು ಉದ್ದೇಶ ಇವೆಲ್ಲ ಇಟ್ಕೊಂಡು ಮಾಡೋದ್ರಲ್ಲಿ ತಪ್ಪಿಲ್ಲ. ಮತ್ತು ಅದಕ್ಕೆ ತುಂಬ ಶುಚಿಯಾಗಿ ಮಾಡಬೇಕು, ಸ್ಮಾರಕಕ್ಕೆ ಆಜ್ಞೆ ರೀತಿ ಮಾಡಬೇಕು ಅಂತ ನನ್ನ ಸರ್. DPR ಸಿದ್ಧತೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಎಷ್ಟು ಹಂತದವರು ತಾವು DPR ಸಿದ್ಧತೆ ಆದಮೇಲೆ ಗೊತ್ತಾಗುತ್ತೆ. ಈಗ DPR ಮಾಡೋದಕ್ಕೆ ಟೆಂಡರ್ ನಾವು ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ.
ಟೆಂಡರ್ ಕರೆದ ಮೇಲೆ ನಾವು ನಮಗೆ ಒಂದು ಸಂಸ್ಥೆಗೆ ಅದು ವರ್ಕೌಟ್ ಇಶ್ಯೂ ಮಾಡಿದ ಮೇಲೆ ಅವರಿಗೆ ಸಮಯ ಬೇಕಾಗುತ್ತೆ. ಪೂರ್ಣವಾಗಿ ಇದನ್ನು ಪರಿಶೀಲನೆ ಮಾಡಿ ಹಂತ ಹಂತವಾಗಿ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಒಂದು ಡಿಪಿಆರ್ ಸಿದ್ಧಪಡಿಸ್ತಾರೆ. ಡಿಪಿಆರ್ ಆದಮೇಲೆ ನಮ್ಮ ಒಟ್ಟು ವೆಚ್ಚ ಎಷ್ಟು ಬರ್ತದೆ ಈ ಸ್ಮಾರಕದ ಸಂರಕ್ಷಣೆ ಅಂತ ಆವಾಗ ಗೊತ್ತಾಗುತ್ತೆ. ಈಗ ನಾವು ಡಿಪಿಆರ್ ಸಿದ್ಧಪಡಿಸೋ ಹಿನ್ನೆಲೆಯಲ್ಲಿ ನಾನು ಇವತ್ತು ಇಲ್ಲಿ ಭೇಟಿಯನ್ನು ಮಾಡಿದ್ದೇನೆ. ಕಾಯೋ ಅವಶ್ಯಕತೆ ಇಲ್ಲ. ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಆಗಲೇ ಅದನ್ನು ಗಮನಿಸಿದ್ದಾರೆ. ನಮ್ಮ ಇಂಜಿನಿಯರ್ಗಳು ಕೂಡ ಇದ್ದಾರೆ, ಅವರು ಕೂಡ ಇಮ್ಮಿಡಿಯೇಟಾಗಿ ಅದು ಅಟೆಂಡ್ ಮಾಡ್ತಾರೆ. ಅದನ್ನು ಕ್ಲೀನ್ ಮಾಡೋದಿರ್ಬೋದು, ಅದರ ಒಂದು ತಾತ್ಪರ್ಯವನ್ನು ಸಾರಾಂಶವನ್ನು ಕನ್ನಡದಲ್ಲಿ ಬರೆದು ಸಾರ್ವಜನಿಕರಿಗೆ ಮಾಹಿತಿಗಾಗಿ ಅದನ್ನು ಬೋರ್ಡ್ ಮುಖಾಂತರ ಅಳವಡಿಸೋದಿರ್ಬೋದು, ಅದನ್ನು ಇಮ್ಮಿಡಿಯೇಟಾಗಿ ಇನ್ನೊಂದು ಪ್ರಮುಖ ಅಂಶ ಅಂದರೆ ಸರ್, ಈಗ ನಾಳೆ 19ರಿಂದ 25ರವರೆಗೂ ಒಂದು ಅಭಿಯಾನ, ಸ್ವಚ್ಛತಾ ಅಭಿಯಾನ ಮಾಡಲ್ಲ. ಅದು ಒಂದು ದಿನದ ಸ್ವಚ್ಛತಾ ಕಾರ್ಯಕ್ರಮ, ಒಂದು ವಿಶ್ವ ಪರಂಪರೆ ಸಪ್ತಾಹ, ಒಂದು ವಾರದ ಕಾರ್ಯಕ್ರಮ ಇರುತ್ತೆ. ಆ ಒಂದು ವಾರದ ಕಾರ್ಯಕ್ರಮದಲ್ಲಿ ಒಂದು ದಿನ ಎಲ್ಲ ಸಂಘ ಸಂಸ್ಥೆಗಳು ಸೇರಿ, ಈಗಾಗಲೇ ತಮ್ಮ ಹೆಸರು ಅಶೋಕ್ ಅವರು ಕೂಡ ಈಗಾಗಲೇ 2 ವರ್ಷದಿಂದ ಇದನ್ನು ಸೃಷ್ಟಿ ಮಾಡಿದ್ವಿ ಸರ್, ನಾವು ಕೂಡ ಮಾಡಬೇಕು. ತುಂಬ ಹಿರಿಯರಿದ್ದಾರೆ, ಅವರು ಮುಂದೆ ಬಂದು ಅವರ ಅಭಿಮಾನವನ್ನು ಸ್ಮಾರಕದ ಸ್ವಚ್ಛತೆ, ಯಾಕಂದರೆ ನೋಡಿ, ಊರಿನ ಪ್ರತಿಯೊಬ್ಬ ನಾಗರಿಕರಿಗೆ ಈ ಕೋಟೆ ಬಗ್ಗೆ ಒಂದು ಅಭಿಮಾನ ಇರಬೇಕು, ಗೌರವ ಇರಬೇಕು. ಆವಾಗ ಮಾತ್ರ ಸಾಧ್ಯ ಆಗ್ತದೆ. ಹೊರಗಿಂದ ಎಷ್ಟೇ ಪ್ರಯತ್ನಪಟ್ಟು ಸ್ಥಳೀಯರ ಸಹಕಾರ, ಬೆಂಬಲ ಇಲ್ಲದೇ ಇದ್ದರೆ ಆ ಕೆಲಸ ಆಗೋದಿಲ್ಲ. ಸೊ ಆ ರೀತಿ ಹಿರಿಯರು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೈ ಜೋಡಿಸೋದ್ರ ಮುಖಾಂತರ ಈ ಸ್ವಚ್ಛತಾ ಅಭಿಯಾನಕ್ಕೆ ಒಂದು ಯಶಸ್ಸು ಸಿಗಬೇಕು. ಹಾಗಾಗಿ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅನ್ನೋದು ನನ್ನ ಅಪೇಕ್ಷೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ನಿರ್ದೇಶಕರು ಆದ ಶೈಲೇಶ್ವರ್ ಆರ್, ಎಇಇ ಸತೀಶ್, ಇಲಾಖೆ ಅಧಿಕಾರಿಗಳು ಆದ ಪ್ರೇಮಲತಾ, ಮಂಜುಳಾ ಸಿಎನ್, ಶಿವಪ್ರಕಾಶ್, ರಾಯಚೂರು ಕೋಟೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಆದ ಅಶೋಕ್ ಗೌಡ ಪಾಟೀಲ್, ಮುದಗಲ್ ಪುರಸಭೆ ಮುಖ್ಯಾಧಿಕಾರಿ ಪ್ರವೀಣ್ ಬೋಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಸವರಾಜ್ ಕುಂದೂರು, ಟಿವಿ 20 ಕನ್ನಡ ನ್ಯೂಸ್, ಲಿಂಗಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.